ಹಾಯ್ ಸೂಪರ್ ನಮ್ಮ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನುಷ್ಯನ ಪಂಚ ಋಣಗಳ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೇನೆ. ಮೊದಲನೆಯದಾಗಿ ದೇವಋಣ. ದೇವಋಣ ಎಂದರೆ ಪ್ರಾರ್ಥನೆ, ಯಜ್ಞ, ಯಾಗಾದಿ, ಅರ್ಚನೆ, ಪೂಜೆಗಳನ್ನು ಮಾಡುವುದು ದೇವಋಣ. ಇದರಿಂದ ದೇವತೆಗಳು ತೃಪ್ತಿಯಾಗ್ತಾರೆ. ಇದು ಮನುಷ್ಯನ ಮೊದಲನೆಯ ಋಣ. ಎರಡನೆಯದಾಗಿ ಋಷಿ ಋಣ ಅಂದರೆ ವೇದ, ಆಗಮಶಾಸ್ತ್ರ, ಉಪನಿಷತ್ತುಗಳ ಜ್ಞಾನ ರಾಶಿಯ ಅಧ್ಯಯನ ಮಾಡುವುದು. ಇದು ಋಷಿ ಋಣ ಎಂದು ಕರೆಯುತ್ತೇವೆ. ಮೂರನೆಯದಾಗಿ ಪಿತೃಋಣ. ಪಿತೃಋಣ ಎಂದರೆ ಅಜ್ಜ, ಅಜ್ಜಿ, ತಂದೆ, ತಾಯಿ, ಹಿರಿಯರ ಸೇವೆ ಮಾಡುವುದು. ವಂಶಾಭಿವೃದ್ಧಿಗೆ ಮಕ್ಕಳನ್ನು ಪಡೆದು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವುದು. ಅವರನ್ನು ಸಂಸ್ಕಾರವಂತರನ್ನಾಗಿ ಮಾಡುವುದೇ ಈ ಪಿತೃಋಣ ಎಂದು ಕರೆಯುತ್ತೇವೆ. ನಾಲ್ಕನೆಯದಾಗಿ ಮನುಷ್ಯ ಋಣ. ಇತರ ಸಹಮಾನವರು, ವರ್ಣದವರು ನಮ್ಮ ಏಳಿಗೆಗೆ ಪರೋಕ್ಷವಾಗಿ ಕಾರಣರಾಗಿರುತ್ತಾರೆ. ದಾನ ಧರ್ಮಗಳ ಮೂಲಕ, ಪಾಠ ಪ್ರವಚನಗಳ ಮೂಲಕ ಸಮಾಜದ ಋಣ ತೀರಿಸುವುದೇ ಈ ಮನುಷ್ಯ ಋಣವಾಗಿದೆ. ಇದು ನಾಲ್ಕನೆಯ ಋಣ. ಐದನೆಯದಾಗಿ ಭೂತಋಣ. ಪ್ರಾಣಹಿಂಸೆ ಮಾಡದಿರುವುದು, ಸಾಕು ಪ್ರಾಣಿಗಳಾದ ಎತ್ತು, ಹಸು, ಎಮ್ಮೆ, ಕೋಣ, ಬೆಕ್ಕು, ನಾಯಿಗಳಿಗೆ ಆಹಾರ ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳುವುದೇ ಭೂತಋಣವಾಗಿದೆ. ಈ 5 ಋಣಗಳು ಮನುಷ್ಯ ಋಣವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ಹೊಸ ವಿಷಯಗಳನ್ನು ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.